ಟೊಯೋಟೋ ಯಾವಾಗಲೂ ಪ್ರಸಿದ್ಧ ಅವರ ಹೈಬ್ರಿಡ್ ಟೆಕ್ನಾಲಜಿಗೆ. ಅವರೊಂದು ಸ್ಟ್ರಾಂಗ್ ಅಡ್ವೊಕೇಟು ಕೂಡ ಇವಿಸಿಗೆ ಅಷ್ಟು ಲೀನ್ ಆಗಿರಲಿಲ್ಲ. ಆದರೆ ನಮಗೆ ಗೊತ್ತು ಇವರ ಪ್ರಿಯಸ್ ತುಂಬ ಮುಂಚೆಯಿಂದ ಇದೆ, ಇಂಡಿಯನ್ ಮಾರ್ಕೆಟಿಗೆ ಬಂದಿಲ್ಲ. ಬಟ್ ಬೇರೆ ದೇಶದಲ್ಲಂತೂ ಸ್ಟ್ರಾಂಗ್ ಹೈಬ್ರಿಡ್, ವೆರಿ ವೆಲ್ ಎಕ್ವಿಪ್ಡ್ ಹಾಗೂ ತುಂಬಾ ಚೆನ್ನಾಗಿ ನಡೀತಾ ಇರುವಂಥ ಗಾಡಿ. ಈಗ ಫೈನಲಿ ಇಂಡಿಯಾದಲ್ಲಿ ಒಂದು ಎಲೆಕ್ಟ್ರಿಕ್ ಪ್ರಾಡಕ್ಟ್ ತಂದಿದ್ದಾರೆ. ಅದು ಯಾವುದು ಅಂದರೆ ಹೊಸ ಇ ಬೆಲ್ಲ. ಈ ಬೆಲ್ಲ ವರ್ಡು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಇಬೋಲಾ ಗಿಬೋಲಾ ಅಲ್ಲ. ಈ ಬೆಲ್ಲ ಅಂದರೆ ಎಲೆಕ್ಟ್ರಿಕ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ. ಸೊ ಗಾಡಿ ನೋಡೋಕ್ಕೆ ಅವರ ಗ್ಲೋಬಲ್ ಡಿಸೈನ್ ಫಿಲಾಸಫಿ, ಹ್ಯಾಮರ್ ಹೆಡ್ ಡಿಸೈನ್ ಫ್ರಂಟ್ ಎಲ್ಲ ನೀವಿಲ್ಲಿ ನೋಡ್ತಾ ಇದ್ದೀರಾ. ಆದರೆ ಏನಾದರೂ ಸಿಮಿಲರ್ ಕಾಣ್ತಾ ಇದ್ದರೆ ಆ ಕಾರಣ ಏನು ಅಂದರೆ ಇದು ಬ್ಯಾಡ್ಜ್ ಎಂಜಿನಿಯರ್ಡ್. ಇದರ ಅರ್ಥ ಏನು ಅಂದರೆ ನಿಮಗೆ ಗೊತ್ತಿರೋಂಗೆ ಆಲ್ರೆಡಿ ಟೊಯೋಟಾ ಮಾರುತಿ ಒಂದು ಅಗ್ರಿಮೆಂಟಲ್ಲಿ ವೇರ್ ಅವರ ಕಾರ್ಸು ಶೇರ್ ಆಗ್ತಾ ಇರುತ್ತೆ. ಸೊ ನೀವು ಸೇಮ್ ಗಾಡಿ ಮಾರುತಿಯಲ್ಲಿ ಈ ವಿಟಾರ ಆಗಿ ನೋಡಿರ್ತೀರ. ಈಗ ಫೈನಲಿ ಟೊಯೋಟಲ್ ಬಂದಿದೆ. ಈ ಗಾಡಿ ಹೇಗಿದೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಕ್ವಿಕ್ ಆಗಿ. ಸೊ ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಗನ್, ಬನ್ನಿ ನೋಡೋಣ. ನಾವೆಲ್ಲ ಟೊಯೋಟೋ ಏನಕ್ಕೆ ತಗೋತೀವಿ? ಪೀಸ್ ಆಫ್ ಮೈಂಡು, ಕ್ವಾಲಿಟಿ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಹ್ಯಾಸಲ್ ಫ್ರೀ ಎಕ್ಸ್ಪೀರಿಯನ್ಸು. ಇವರ ಡೀಸೆಲ್ ಪೆಟ್ರೋಲ್ ಕಾರ್ಸ್ ಎಲ್ಲ ಲಕ್ಷಾನ್ಗಟ್ಟಲೆ ಕಿಲೋಮೀಟ್ರ್ ಓಡುತ್ತೆ. ನಂದೇ ಫಾರ್ಚುನರು 2010 ಈಗ ಆಲ್ಮೋಸ್ಟ್ 2.25 ಲಕ್ಷ ಮುಗ್ತಾ ಇದೆ. ಸೊ ಇದೊಂದು ಬ್ಯಾಜ್ ಎಂಜಿನಿಯರ್ಡ್ ವರ್ಷನ್ ಆಗಿರೋದ್ರಿಂದ ಒಂದು ಮಾರುತಿ ಕಾರಲ್ಲಿ ಅಷ್ಟೊಂದು ಪೀಸ್ ಆಫ್ ಮೈಂಡ್ ಸಿಗುತ್ತಾ ಅಂತ ತಲೆ ಕೆಡಿಸ್ಕೋಬೇಡಿ. ಇವರು ಕೆಲವು ಒಳ್ಳೆ ಫೀಚರ್ಸ್ ಅಥವಾ ಒಳ್ಳೆ ಕ್ವಾಲಿಟೀಸ್ ಕೊಟ್ಟಿದ್ದಾರೆ ಇದರಲ್ಲಿ. ಏನೇನು ಅಂದರೆ, ಒಂದು 8 ವರ್ಷ ಬ್ಯಾಟ್ರಿ ವಾರಂಟಿ ಬರುತ್ತೆ. ಇನ್ನೊಂದು 60% ಗಾಡಿ ವ್ಯಾಲ್ಯೂದು ಬೈಬ್ಯಾಕ್ ಅಶ್ಯೂರೆನ್ಸ್ ಕೊಡ್ತಾರೆ. ಅದು ಬಿಟ್ಟು ಬ್ಯಾಟ್ರಿ ಆಸ್ ಅ ಸರ್ವಿಸ್ ಕೂಡ ತೊಗೋಬೋದು. ಸೊ ಯು ಡೋಂಟ್ ಪೇ ಫಾರ್ ದ ಬ್ಯಾಟ್ರಿ ಅಪ್ ಫ್ರಂಟ್, ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡ್ತಿರ್ತೀರಾ. ಆ್ಯಂಡ್ ದಿಸ್ ಇಸ್ ಓನ್ಲಿ ಆ್ಯಸ್ ಅ ರೆಂಟಲ್ ಯೂಸೇಜ್ ಥರ ಬ್ಯಾಟ್ರಿ ಯೂಸ್ ಮಾಡ್ತಿರ್ತೀರಾ. ಅದು ಬಿಟ್ಟು ನಿಮಗೆ ಎಕ್ಸ್ಪ್ರೆಸ್ 45 ಮಿನಿಟ್ಸಲ್ಲಿ ಇದರ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಎಲೆಕ್ಟ್ರಿಕ್ ಆಗಿರೋದ್ರಿಂದ ಸರ್ವಿಸು ತುಂಬ ಕಮ್ಮಿ ಮಾಡಿಸೋದು. ಆದ್ದರಿಂದ ನಿಮಗೆ ವರಿ ಫ್ರೀ, ಹ್ಯಾಸಲ್ ಫ್ರೀ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಅಂತೂ ಗ್ಯಾರಂಟಿಡ್. ಈಗ ಲುಕ್ಸ್ ಬಗ್ಗೆ ಮಾತಾಡೋಣ. ಇದು ಒಬ್ಬೊಬ್ರದ್ದು ಬೇರೆ ಅಭಿಪ್ರಾಯ ಇರುತ್ತೆ. ಈ ವಿಟಾರ ಚೆನ್ನಾಗಿ ಅನಿಸಿತ್ತು, ಆಮೇಲೆ ಇದು ನೋಡಿದ್ಮೇಲೆ ಫೋಟೋಸಲ್ಲಿ ಇಷ್ಟು ಚೆನ್ನಾಗಿಲ್ವಲ್ಲ, ವಿಚಿತ್ರವಾಗಿದೆ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಹ್ಯಾಮರ್ ಹೆಡ್ ಡಿಸೈನ್. ನಮಗೆ ಕ್ಯಾಮ್ರಿಲಿ ಏನು ನೋಡ್ತೀವಿ ಆಲ್ಮೋಸ್ಟ್ ಅದೇ ಥರ ಬರುತ್ತೆ. ಇಲ್ಲೊಂದು ಎನ್ಕೇಸ್ಡ್ ಗ್ಲಾಸ್ ಪೀಸ್ ಒಳಗಡೆ ನಿಮಗೆ ಗ್ರಿಲ್ ಪೋರ್ಷನ್ನು ಪಿಯಾನೋ ಬ್ಲ್ಯಾಕ್ ಇದೆ. ಇಲ್ಲಿ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಇಲ್ಲಿ ಸ್ಕೂಪ್ಸು, ಲೈನ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲೂ ಕೂಡ ಏರ್ ವೆಂಟ್ಸ್ ಇದೆ. ಅದು ಬಿಟ್ಟು ಕೆಳಗಡೆ ಕೂಡ ಬ್ಯಾಟ್ರಿ ಕೂಲಿಂಗಿಗೆ ಏರ್ ವೆಂಟ್ಸ್ ಇದೆ. ಇದೂ ಪಿಯಾನೋ ಬ್ಲ್ಯಾಕ್, ಸೊ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ. ಇಲ್ಲೆಲ್ಲ ನಿಮಗೆ ರಫ್ ವೀಲ್ ಆರ್ಚಸ್ ಬರುತ್ತೆ. ಕ್ಲಾಡಿಂಗು ತುಂಬಾ ಚೆನ್ನಾಗಿದೆ. ಇಲ್ಲಿ BEV ಎಂದು ನೋಡ್ತಾ ಇದ್ದೀರಾ, ಬಾರ್ನ್ ಎಲೆಕ್ಟ್ರಿಕ್ ವೆಹಿಕಲ್. ಆ್ಯಂಡ್ ಒಳಗಡೆ CCS2 ಟೈಪ್ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಇದ್ರ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗು ಕೂಡ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ ಎಲ್ಲಾದರೂ ಖಾಲಿ ಆಯಿತು ಚಾರ್ಜು ಅಂದರೆ ನಿಮಗೆ 24 hours ರೋಡ್ ಸೈಡ್ ಅಸಿಸ್ಟೆನ್ಸು ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಈಗ ಸರ್ವಿಸ್ ಡೇ ಕಂಟಿನ್ಯೂ ಮಾಡೋದಾದರೆ 500 ಟಚ್ ಪಾಯಿಂಟಲ್ಲಿ ಆಲ್ರೆಡಿ ಇವರ ಸರ್ವಿಸ್ ಟೆಕ್ನಿಷಿಯನ್ಸ್ನ ಟ್ರೈನ್ ಮಾಡಿದ್ದಾರೆ. 2500 ಜನ ಟೆಕ್ನಿಷಿಯನ್ಸು ಈ ಗಾಡಿನ ಸರ್ವಿಸ್ ಮಾಡ್ಬೋದು ಅಂತ ಕೂಡ ಗ್ಯಾರಂಟಿ ಕೊಡ್ತಿದ್ದಾರೆ. ಆದರೆ ನಮಗೆ ಈ ವಿಟಾರಲ್ಲಿ ಮಾರುತಿಯವ್ರದ್ದು ಮೇನ್ ಬ್ರೌನಿ ಪಾಯಿಂಟ್ ತಗೊಳ್ಳೋದೇನು ಅಂದರೆ ಅವರ ನೆಟ್ವರ್ಕ್. ಅವರು ಅಷ್ಟು ನೆಟ್ವರ್ಕಲ್ಲಿ ಫಾಸ್ಟ್ ಚಾರ್ಜಿಂಗ್ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಟೊಯೋಟೋ ಅವರು ಅದನ್ನೇನಾದರೂ ಶೇರ್ ಮಾಡ್ತಾರಾ ಆ ವಿಷಯ ಇನ್ನೂ ಹೇಳಿಲ್ಲ. ಬಟ್ ಐ ಥಿಂಕ್ ಒಂದು ಪಬ್ಲಿಕ್ ಚಾರ್ಜಿಂಗ್ ನೆಟ್ವರ್ಕಲ್ಲಿ ಮಾಡಲೇಬೋದು. ಇವ್ರು ಆಲ್ರೆಡಿ ಟೈಅಪ್ ಕೂಡ ಮಾಡ್ಕೊಂಡಿದ್ದಾರೆ. ಚಾರ್ಜ್ ಝೋನ್ ಅಂತ ಒಂದು ಕಂಪನಿ ಇದೆ ಅವ್ರ ಜೊತೆ. ಅದು ಬಿಟ್ಟು GOBP ಇದೆಯಲ್ಲ, ಇದೆರಡು, ದೀಸ್ ಟು ಆರ್ ದ ಬಿಗ್ಗೆಸ್ಟ್ ಪ್ಲೇಯರ್ಸ್ ನಿಮಗೆ EV ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರಲ್ಲಿ. ಅವ್ರ ಜೊತೆ ಟೈಅಪ್ ಕೂಡ ಇದೆ. ಅದು ಬಿಟ್ಟು ಏನಾದರೂ ಮಾರುತಿ ಸರ್ವಿಸ್ ಸೆಂಟರ್ಸಲ್ಲಿ ಚಾರ್ಜ್ ಮಾಡ್ಕೋಬೋದು ಇದನ್ನ ಅಂದರೆ ದ್ಯಾಟ್ ವಿಲ್ ಬಿ ಅ ರಿಯಲಿ ಯೂಸ್ಫುಲ್ ಥಿಂಗ್. ಈಗ ಸೈಡ್ ಡಿಸೈನಲ್ಲೂ ಏನು ನೋಡ್ತೀವಿ ಅಂದರೆ ಇದು ಚಂಕಿ ಆಗಿದೆ ಗಾಡಿ, ಬಾಕ್ಸಿ ಆಗಿದೆ. ಈ ಪೋರ್ಷನ್ನು ನೋಡಿ ಎಷ್ಟು ದೊಡ್ಡದಾಗಿದೆ. ಈವನ್ ವೀಲ್ಸ್ ಆರ್ ಬಿಗ್. 18 ಇಂಚ್ ಏರೋ ಆಲಾಯ್ಸ್ ಬರುತ್ತೆ ನಿಮ್ಗೆ, ಏರೋ ಚೆನ್ನಾಗಿರೋಕ್ಕೋಸ್ಕರ. ಆ್ಯಂಡ್ ಚಂಕಿ ವೀಲ್ಸು, ವೀಲ್ ಆರ್ಚಸ್ ಚೆನ್ನಾಗಿದೆ. ಇಲ್ಲಿ ಬರ್ತಾನೂ ನಿಮಗೆ ಒಂದು ದೊಡ್ಡ ಗಾಡಿ ಫೀಲ್ ಕೊಡುತ್ತೆ. ಕೆಳಗಡೆ ಪೋರ್ಷನ್ ಇಲ್ಲಿಂದ ಕೆಳಗೆ ಬಲ್ಕಿ ಆಗಿದೆ. ಇಲ್ಲಿ ಓವರ್ ಹ್ಯಾಂಗು ನೋಡಿ ಎಷ್ಟು ದೊಡ್ಡದಾಗಿದೆ ಹಿಂದ್ಗಡೆ. ಅದಷ್ಟೇ ಅಲ್ಲದೆ ರೇರ್ ಡೋರ್ ಹ್ಯಾಂಡಲ್ ಮೇಲೆ ಕೊಟ್ಟಿದ್ದಾರೆ. ಈಗ ರೀಸೆಂಟ್ ನ್ಯೂಸಲ್ಲಿ ಚೈನಾ ಆಲ್ರೆಡಿ ನಿಮಗೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಅಂದರೆ ಡೋರ್ ಹ್ಯಾಂಡಲ್ಸ್ ಒಳಗೆ ಕ್ಲೋಸ್ ಆಗುತ್ತಲ್ಲ ಅದ್ರ ಬಗ್ಗೆ
ಗೊತ್ತಿದ್ರೆ ಇನ್ಫಾರ್ಮೇಷನ್ನು ಅದನ್ನು ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ ವರ್ಷದಿಂದ ಚೈನಲ್ಲಿ ಸೇಲ್ ಆಗೋ ಕಾರ್ ಯಾವುದ್ರಲ್ಲೂ ಅದಿರಲ್ಲ, ಬಿಕಾಸ್ ಇಟ್ಸ್ ರಿಸ್ಕಿ. ಒಂದು ನಿಮ್ಮ ಲೈಫ್ ರಿಸ್ಕು, ಏನಾದರೂ ಆಕ್ಸಿಡೆಂಟ್ ಆದಾಗ ಓಪನ್ ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕಲಿ ಆಪರೇಟೆಡ್ ಇದ್ದರೆ. ಇದು ನಾರ್ಮಲ್ ಡೋರ್ ಹ್ಯಾಂಡಲ್ಸು, ಬಟ್ ಹಿಂದೆ ಮೇಲೆ ಬರುತ್ತೆ. ಸೊ ಮಕ್ಕಳೆಲ್ಲ ಇದ್ದರೆ ಅವ್ರು ಇದನ್ನು ಎಟ್ಕಿ ಓಪನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಸೊ ಚಿಕ್ಕವ್ರಿಗೆ ದೊಡ್ಡವರೇ ಹಚ್ಚಿ ಕೂರಿಸ್ಬೇಕು, ಅದೊಂದು ಡಿಸಡ್ವಾಂಟೇಜ್. ಅದು ಬಿಟ್ಟು ನಿಮ್ಗೆ ಇದರಲ್ಲಿ ಪ್ಯಾನರಾಮಿಕ್ ಸನ್ರೂಫ್ ಬರಲ್ಲ, ಒಂದು ಫಿಕ್ಸ್ಡ್ ಗ್ಲಾಸ್ ಸಿಂಗಲ್ ಪೇನ್ ರೂಫ್ ಬರುತ್ತೆ. ಒಳಗಡೆ ಬ್ಲೈಂಡು ಮ್ಯಾನ್ಯಲಿ ಓಪನ್ ಮಾಡಬೇಕು. ಸೊ ನಿಮ್ಗೆ ಆ ಪ್ಯಾನರಾಮಿಕ್ ಸನ್ರೂಫ್ ಏನಾದ್ರು ಬೇಕು ಅಂದರೆ ಅಫ್ಕೋರ್ಸ್ ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕಲರ್ಸ್ ವಿಷಯಕ್ಕೆ ಬಂದರೆ ಇದರಲ್ಲಿ 5 ಕಲರ್ ಬರುತ್ತೆ. ಸಿಂಗಲ್ ಟೋನ್ ಮೋನೋಟೋನಲ್ಲಿ 4 ಡ್ಯುಯಲ್ ಟೋನ್ ಆಪ್ಷನ್ಸ್ ಬರುತ್ತೆ. ನೋಡೋಕ್ಕೆ ಐ ಪರ್ಸ್ನಲಿ ಫೀಲ್ಟ್ ಇಟ್ಸ್ ಸಮ್ವೇರ್ ಇನ್ ಬಿಟ್ವೀನ್. ತುಂಬ ಇಷ್ಟ ಆಯ್ತಾ ಅಂತಲೂ ಇಲ್ಲ, ಚೆನ್ನಾಗೇ ಇಲ್ಲ ಅನ್ನಂಗೂ ಇಲ್ಲ. ಫೋಟೋಸಲ್ಲಿ ನೋಡಿದಾಗ, ವೀಡಿಯೋಲಿ ನೋಡಿದಾಗ ನಿಮ್ಗೆ ಅಷ್ಟು ಚೆನ್ನಾಗಿದೆ ಅನಿಸ್ದಲೇ ಇರಬಹುದು, ಬಟ್ ಇನ್ ರಿಯಲ್ ಇಟ್ ಲುಕ್ಸ್ ಅ ಲಿಟಲ್ ಬೆಟರ್. ಈಗ ಹಿಂದೆ ಹೇಗಿದೆ ನೋಡೋಣ. ಗಾಡಿ ಹಿಂದೆ ನೋಡೋದಾದರೆ ನಿಮ್ಗೊಂದು ಸ್ವಲ್ಪ ಕೂಪೆ ಟೈಪ್ ಎಫೆಕ್ಟ್ ಬರುತ್ತೆ, ಬಟ್ ಇಟ್ಸ್ ನಾಟ್ ಅ ಪ್ರಾಪರ್ ಕೂಪೆ. ಇಂಟಿಗ್ರೇಟೆಡ್ ರೇರ್ ಸ್ಪಾಯ್ಲರ್, ಇಲ್ಲೊಂದು ಗ್ಲಾಸ್ ಎನ್ಕೇಸ್ಡ್ ನಿಮಗೆ ಯೂನಿಟ್ ಬರುತ್ತೆ, ಬಟ್ ಫುಲ್ ಲೈಟ್ ಕನೆಕ್ಟ್ ಆಗಲ್ಲ. ಇಲ್ಲಿ ಟೈಲ್ ಲ್ಯಾಂಪ್ಸ್ ಇದೆ. ಇದೇನಿದು ಅರ್ಬನ್ ಕ್ರೂಸರ್. ಟೊಯೋಟಾ ಅವ್ರದ್ದು ಎಲ್ಲ ಗಾಡಿಲೂ ನೀವು ನೋಡಿರ್ಬೋದು, ಅರ್ಬನ್ ಕ್ರೂಸರ್ ಹೈ ರೈಡರ್, ಅರ್ಬನ್ ಕ್ರೂಸರ್ ಟೈಸರ್, ಇದು ಅರ್ಬನ್ ಕ್ರೂಸರ್ ಬೆಲ್ಲ. ನೇಮ್ ಆ್ಯಕ್ಚುಲಿ ಇದು ಇಲ್ದೆಲ್ಲ ಇಷ್ಟೇ ಇದ್ದರೂ ಚೆನ್ನಾಗಿರುತ್ತೆ, ಬಟ್ ಅದು ಯಾಕೆ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ನಿಮಗೆ ಬಟನ್ ಬರುತ್ತೆ ಓಪನ್ ಮಾಡೋಕ್ಕೆ. ಹೈಡ್ರಾಲಿಕ್ ಸ್ಟ್ರಟ್ಸ್, ನಾಟ್ ಎಲೆಕ್ಟ್ರಿಕಲಿ ಪವರ್ಡ್. ನಿಮಗೆ 40-40-20 ರೇರ್ ಸೀಟ್ನ ಫೋಲ್ಡ್ ಕೂಡ ಮಾಡ್ಬೋದು ಏನಾದ್ರು ಎಕ್ಸ್ಟ್ರಾ ಇಟ್ಕೊಳ್ಳೋಕ್ಕೆ. ಆ 20 ಏನಕ್ಕೆ ಅಂದರೆ ಯೂಶಲಿ ಎಲ್ಲ ಗಾಲ್ಫ್ ಕಿಟ್ ಎಲ್ಲ ಕ್ಯಾರಿ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಆ 20 ಸ್ಪೇಸಲ್ಲೇ ನಿಮಗೆ ಬೇರೆ ಏನೋ ಮಜವಾದಿದೆ, ಅದು ಒಳಗಡೆ ಕೂತಾಗಿ ತೋರಿಸ್ತೀನಿ. ಇಲ್ಲಿ ಅಬೌಟ್ 300 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ನಿಮಗೊಂದು ಏರ್ಪೋರ್ಟ್ ಲಗೇಜ್ ದೊಡ್ಡದು, ಆಮೇಲೆ ಒಂದು ಕ್ಯಾಬಿನ್ ಲಗೇಜ್ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಚಾರ್ಜರ್ ಇಡೋಕ್ಕೆ ಇಲ್ಲೇ ಜಾಗ ಇದೆ. ಅದು ಬಿಟ್ಟು ಯೂನಿಟ್ ಸ್ವಲ್ಪ ಕಷ್ಟ ತೆಗೆಯೋದು. ಓಪನ್ ಮಾಡಿದ್ರೆ ಒಂದು ಫುಲ್ ಸೈಜ್ಡ್ ಸ್ಪೇರ್ ವೀಲೇ ಬರುತ್ತೆ, ವಿಚ್ ಲುಕ್ಸ್ ವೆರಿ ಗುಡ್ ಇನ್ಸೈಡ್ ಇಟ್. ಆಯಿತಾ, ಇದು ಓವರ್ ಆಲ್ ಬ್ಯಾಕ್. ನಿಮಗೆ ಈಗ ಗಾಡಿ ಓಡ್ಸೋಕ್ಕೆ ಹೇಗಿದೆ, ಏನೇನು ಬ್ಯಾಟ್ರಿ ಪ್ಯಾಕ್ ಆಪ್ಷನ್ಸ್ ಬರುತ್ತೆ ಅದನ್ನೆಲ್ಲ ಹೇಳ್ತೀನಿ ಬನ್ನಿ. ಯೂಶಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಇಲ್ಲೊಂದು ಫ್ರಂಕ್ ಕೂಡ ನೋಡ್ತೀವಿ, ಆದರೆ ಇದರಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಇದರಲ್ಲಿ ಎಂಜಿನ್ ಇದೆ. ಎಂಜಿನ್ ಅಲ್ಲ, ಇದು ಬ್ಯಾಟ್ರಿ ಕಂಟ್ರೋಲ್ ಯೂನಿಟ್ಟು. ಇದು ನೋಡಿ, ಆಲ್ಮೋಸ್ಟ್ ಎಂಟೈರ್ ಪೋರ್ಷನ್ ಎಂಜಿನ್ ಬೇಯಲ್ಲಿ ಯೂಶಲಿ ಏನು ಎಂಜಿನ್ ಇರುತ್ತೆ ಅದನ್ನು ಕವರ್ ಮಾಡುತ್ತೆ. ಇಲ್ಲಿವರೆಗೂ ಬಂದಿದೆ, ಈ ಲೆವೆಲ್ವರೆಗೂ. ಈ ಗಾಡೀಲಿ ನಂಗೆ ತುಂಬ ಇಷ್ಟ ಆಗಿದ್ದ ವಿಷಯ ಅಂದರೆ ಇದರ ಸೀಟ್ ಡಿಸೈನ್ ಸಖತ್ತಾಗಿದೆ. ತುಂಬ ಕಾಂಟೋರ್ಸು, ಪ್ಲೇ ಆಫ್ ಕಲರ್ಸ್ ಆ್ಯಂಡ್ ಮೆಟೀರಿಯಲ್ಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ಟ್ಯಾನ್ ಅಥವಾ ಬ್ರೌನ್ ಲೆದರ್ ಇದೆ, ಅದ್ರ ಪಕ್ಕ ಪರ್ಫರೇಟೆಡ್ ಲೆದರ್ ಇದೆ, ಅದ್ರ ಪಕ್ಕ ಸೆಂಟರಲ್ಲಿ ಫುಲ್ ಫ್ಯಾಬ್ರಿಕ್ ಇದೆ. ಸೊ ಸಖತ್ತಾಗಿದೆ ನೋಡೋಕ್ಕೂ ಕೂಡ, ಆ್ಯಂಡ್ ಟು ಟಚ್ ಆ್ಯಂಡ್ ಫೀಲ್. ಅಡಿಷ್ನಲಿ ನಿಮಗೆ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಕೂಡ ಬರುತ್ತೆ. ಆದರೆ ಮಜಾ ಏನಂದರೆ, ಬೇರೆ ಗಾಡೀಲೆಲ್ಲ ಇಲ್ಲೊಂದು ಈಸಿಯಾಗಿ ಸ್ವಿಚ್ ಕೊಟ್ಟಿರ್ತಾರೆ, ಇದರಲ್ಲಿ ಇಲ್ಲಿ ಸ್ವಿಚ್ ಇಲ್ಲ. ನೀವೇನಾದರೂ ಆಪ್ರೇಟ್ ಮಾಡಬೇಕು ಅಂದರೆ ನೀವು ವೆಹಿಕಲ್ಗೆ ಹೋಗಬೇಕು, ನಾರ್ಮಲ್ ಸ್ಕ್ರೀನಲ್ಲಿ ಇದ್ದಾಗ ಕ್ಲೈಮೇಟ್ ಕಂಟ್ರೋಲ್ಗೆ ಹೋಗಬೇಕು. ಕ್ಲೈಮೇಟ್ ಕಂಟ್ರೋಲಲ್ಲಿ ಸೀಟು ಮತ್ತು ಒಂದು ಫ್ಯಾನಿನ ಚಿತ್ರ ಇದೆ, ಅದು ಒತ್ತಬೇಕು. ಅದು ಒತ್ತಿದ ಮೇಲೆ 2 ಸೀಟಿಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಇದೆ. ಸೀಟ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಆಫ್ 1 2 3 ಅಂತ ಲೆವೆಲ್ ಇದೆ. ಇಷ್ಟೆಲ್ಲ ಬೇಕಾ? ಇನ್ನೂ ಸಿಂಪ್ಲಿಫೈ ಮಾಡೋ ಒಂದು ಬಟನ್ ಕೊಟ್ಟಿದ್ರೆ ಆಗೋಗಿರೋದು. ಯಾಕಂದರೆ ಈ ಫ್ಲೋಟಿಂಗ್ ಸೆಂಟರ್ ಕಾನ್ಸೋಲ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದರಲ್ಲಿ ಗೇರ್ ಸೆಲೆಕ್ಟರ್ ಬರುತ್ತೆ. ಇದು ಗೇರ್ ಸೆಲೆಕ್ಟ್ರು ಮಜವಾಗಿ ವರ್ಕ್ ಆಗುತ್ತೆ. ಜಸ್ಟ್ ಡಯಲ್ಲು, ಬಟ್ ನಾರ್ಮಲ್ ಆಗಿ ಅದು ತಿರ್ಗಲ್ಲ. ಸೊ ಬ್ರೇಕ್ ಹಿಡ್ಕೊಂಡು ಪ್ರೆಸ್ ಮಾಡಿ ರೈಟಿಗೆ ಹಾಕಿದ್ರೆ ಡ್ರೈವು, ಪ್ರೆಸ್ ಮಾಡಿ ರೈಟಿಗೆ ಹಾಕಿದ್ರೆ ರಿವರ್ಸು. ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ನ್ಯೂಟ್ರಲ್ಗೆ ಹೋಗುತ್ತೆ. ಪಾರ್ಕ್ ಬಟನ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಇಲ್ಲಿ ರೀಜನರೇಟಿವ್ ಬ್ರೇಕಿಂಗ್ದು ಒಂದು ಬಟನ್ ಇದೆ. ಆದರೆ ರೀಜನರೇಟಿವ್ ಬ್ರೇಕಿಂಗ್ ನೀವು ಎಷ್ಟು ಲೆವೆಲಲ್ಲಿ ಸೆಟ್ ಮಾಡ್ಕೋಬೇಕು, ಅದಕ್ಕೂ ವಾಪಸ್ ಸ್ಕ್ರೀನ್ಗೆ ಹೋಗಬೇಕು. ವೆಹಿಕಲ್ಗೆ ಹೋಗ್ಬಿಟ್ಟು ನಿಮಗೆ ಈಗ ನೋಡಿ ಸಿಗ್ತಾನೆ ಇಲ್ಲ, EV ಸೆಟ್ಟಿಂಗ್ಸ್ ಅಂತ ಒಂದು ಚಿತ್ರ ಇದೆ, ಅದಕ್ಕೆ ಹೋಗಿ ರೀಜನರೇಷನ್ ಬೂಸ್ಟ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕಸ್ಟಮೈಸ್ ಅಂತಿದೆ, ಅಲ್ಲಿ ನೀವು ಲೆವೆಲ್ ಸೆಟ್ ಮಾಡಿಡಬೇಕು. ಆಮೇಲೆ ಮೆಮೊರಿ ಅಂತ ಒಂದು ಫಂಕ್ಷನ್ ಇದೆ, ಅದು ಮೆಮೊರಿ ಸೆಟ್ ಆಗಿರುತ್ತೆ. ಸೊ ಎವ್ರಿ ಟೈಮ್ ಯು ಸಿಟ್ ಅದೇ ರೀಜನ್ ಲೆವೆಲಲ್ಲಿ ಇರುತ್ತೆ. ಅದಕ್ಕೂ ಒಂದು ಬಟನ್ ಇದ್ದಿದ್ರೆ, ಅಲ್ಲ ಅದೇ ಬಟನ್ನು ರೀಜನ್ ಬ್ರೇಕಿಂಗ್ ಬಟನ್ನೇ 3 ಸತಿ ಕ್ಲಿಕ್ ಮಾಡಿದ್ರೆ 3 ಲೆವೆಲ್ ಚೇಂಜ್ ಆಗೋದಿದ್ದಿದ್ರೆ ಈಸಿಯಾಗಿರೋದು, ಲೈಕ್ ಎನಿ ಅದ ಕಾರ್. ಡ್ರೈವ್ ಮೋಡ್ ಬಟನ್ನು ಇಲ್ಲಿದೆ. ಇದು ಸ್ಪೋರ್ಟ್ ಮೋಡ್ಗೆ ಬೇಕಾದ್ರೆ ಹಾಕೋಬೋದು, ಇಕೋಗೆ ಹಾಕ್ಬೋದು. ನಾರ್ಮಲ್ ಆಗಿ ಯಾವಾಗಲೂ ನಾರ್ಮಲ್ ಮೋಡಲ್ಲಿ ಇರುತ್ತೆ. ಟ್ರಿಕ್ಕಿ ಕಂಡೀಷನ್ಸ್, ಇದು ಗ್ಲೋಬಲ್ ಕಾರ್, ಎಲ್ಲ ದೇಶಕ್ಕೂ ಮಾಡಿರುವಂಥ ಕಾರ್. ಸೊ ಸ್ನೋ ಮೋಡ್ ಕೂಡ ಇದೆ. ಸ್ನೋ ಮೋಡು ಯೂಶಲಿ ಯುರೋಪಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಅದು ಬಿಟ್ಟು ಈ ಫಿಕ್ಸ್ಡ್ ಗ್ಲಾಸ್ ರೂಫ್ ಇದೆಯಲ್ಲ, ಸಿಂಗಲ್ ಪೇನ್, ಇದಕ್ಕೂ ಏನು ರೀಸನ್ ಅಂದರೆ ಪ್ರಾಬಬ್ಲಿ ಇದು ಯುರೋಪಿಯನ್ ಮಾರ್ಕೆಟಿಗೆ ಕೇಟರ್ ಮಾಡೋದ್ರಿಂದ ಇದನ್ನು ಸಿಂಪಲಾಗಿ ಒಂದು ಫಿಕ್ಸ್ಡ್ ಗ್ಲಾಸ್ ರೂಫ್ ಇಟ್ಟಿದ್ದಾರೆ, ಸನ್ ರೂಫ್ ಥರ. ಇದು ಓಪನ್ ಆಗಲ್ಲ. ಅದು ಬಿಟ್ಟರೆ ಸೆಂಟರ್ ಕಾನ್ಸೋಲ್ ತುಂಬ ಚೆನ್ನಾಗಿದೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ, 2 ಕಪ್ ಹೋಲ್ಡರ್ಸ್ ಇದೆ.
ಈ ಫ್ರಂಟ್ ಡ್ಯಾಶ್ ಬೋರ್ಡ್ ಡಿಸೈನು ಎಕ್ಸಾಕ್ಟ್ ಕಾಪಿ ಪೇಸ್ಟೇನೆ. ನಾ ಹೇಳಿದ್ನಲ್ಲ ಬ್ಯಾಜ್ ಇಂಜಿನಿಯರ್ಸು, ಬ್ಯಾಜ್ ಮೇಜರಾಗಿ ಚೇಂಜ್ ಮಾಡಿರೋದು. ಅದು ಬಿಟ್ಟು ಒಂದು ಸ್ವಲ್ಪ ಫ್ರಂಟಲ್ಲಿ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಸ್ಟಿಯರಿಂಗ್ ವೀಲು ಮುಂಚಿಂದೆಲ್ಲ ಹೋಯ್ತು, ರೌಂಡ್ ಬರ್ತಿತ್ತು ನಮ್ದೆಲ್ಲ. ಇವಾಗೆಲ್ಲ ಇದೊಂದು ಸ್ಕ್ವೇರಿಶ್ ಸ್ಟಿಯರಿಂಗ್ ವೀಲ್ ಬರುತ್ತೆ. ಎಡಾಸ್ ಲೆವೆಲ್ 2 ಇದೆ. ಸೊ ನಿಮ್ಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೇನ್ ಕೀಪ್ ಅಸಿಸ್ಟು, ಎಮರ್ಜೆನ್ಸಿ ಬ್ರೇಕಿಂಗ್ ಅಸಿಸ್ಟ್, ಅದು ಇದು ಬ್ಲೈಂಡ್ ಸ್ಪಾಟ್ ಮಾನಿಟರ್ ಎಲ್ಲ ಸಿಗುತ್ತೆ. ಬಿಟ್ಟು ಇನ್ಫರ್ಟೈನ್ಮೆಂಟ್ ಕಂಟ್ರೋಲ್ಸ್ ಇಲ್ಲಿದೆ. JBL ಸ್ಪೀಕರ್ಸ್ ಜೊತೆ ಬರುತ್ತೆ ಈ ಗಾಡಿ. ಈಗ ಈ ಸ್ಕ್ರೀನ್ಗಳಲ್ಲೂ ಕೆಲವು ಮಜಾ ಇದೆ. ಬೇರೆ ಆ್ಯಂಗಲ್ ಇಂದ ಬನ್ನಿ, ಇನ್ನೂ ಚೆನ್ನಾಗಿ ಕಾಣಂಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಇಲ್ಲೇನೋ ವೈರ್ಲೆಸ್ ಚಾರ್ಜರ್ ಕೊಟ್ಟರು, ಬಟ್ ಕೇಬಲ್ ಎಲ್ಲ ಕನೆಕ್ಟ್ ಮಾಡೋದಾದ್ರೆ ಎಲ್ಲಿ? ಇಲ್ಲಿ ಕೆಳಗಡೆ ಕಬ್ಬಿ ಸ್ಪೇಸ್ ಕೊಟ್ಟಿದ್ದಾರೆ. ಈ ಫ್ಲೋಟಿಂಗ್ ಇನ್ಸ್ಟ್ರೂಮೆಂಟ್ ಕೆಳಗೆ ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟು, ಒಂದು USB ನಾರ್ಮಲ್ಲು, ಮತ್ತೊಂದು C ಟೈಪ್ ಕೂಡ ಸಿಗುತ್ತೆ. ಅದು ಬಿಟ್ಟು ಈ ಫ್ಲೋಟಿಂಗ್ ಪ್ಯಾನಲ್ ಹಿಂದೆ ಕೂಡ ಇಲ್ಲಿ ಸ್ಟೋರೇಜ್ ಸಿಗುತ್ತೆ. ಆಮ್ರೆಸ್ಟ್ ಸಖತ್ತಾಗಿದೆ. ಈಗ ನಮ್ಗೆ ಇಲ್ಲಿ ಸ್ಕ್ರೀನ್ಸ್ ಬಗ್ಗೆ ಮೇಯ್ನ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಟಚ್ ಆ್ಯಂಡ್ ಫೀಲ್ ಎಲ್ಲ ತುಂಬ ಸಾಫ್ಟ್ ಆಗಿದೆ, ಡಿಸೈನ್ ಚೆನ್ನಾಗಿದೆ, ವೆರಿ ಅಪ್ ಮಾರ್ಕೆಟ್ ಆ್ಯಂಡ್ ನ್ಯೂ. ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ಬರೀ AC ನೀವು ಸ್ಕ್ರೀನಲ್ಲಿ ಮಾತ್ರ ಕಂಟ್ರೋಲ್ ಮಾಡಬೇಕಾಗಿಲ್ಲ, ವಿಚ್ ಇಸ್ ವೆರಿ ಯೂಸ್ಫುಲ್, ಈಸಿ ಟು ಆಪರೇಟ್. ಚೆನ್ನಾಗೂ ಇದೆ. ವಾಲ್ಯೂಮ್ಗೂ ಇಲ್ಲಿ ಒಂದು ರಾಕರ್ ವಿತ್ ಮ್ಯೂಟ್ ಬಟನ್ ಕೊಟ್ಟಿದ್ದಾರೆ, ವೆರಿ ಯೂಸ್ಫುಲ್. ಈಗ ಸ್ಕ್ರೀನು ಈ ಯೂನಿಟ್ ಏನಿದೆ ಇದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪೀಸ್ ಅನಿಸುತ್ತೆ ಬೇರೆ ಕಾರ್ಗಳ ಥರ. ಆದರೆ ಆ್ಯಕ್ಚುಲಿ ಈ ಸ್ಕ್ರೀನ್ ಸೈಜೇ ಬೇರೆ, ಈ ಸ್ಕ್ರೀನ್ ಸೈಜೇ ಬೇರೆ. ಇನ್ಫರ್ಟೈನ್ಮೆಂಟ್ಗೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೂ ತುಂಬಾ ವ್ಯತ್ಯಾಸ ಇದೆ. ಆಸ್ಪೆಕ್ಟ್ ರೇಷಿಯೋನು ಆ್ಯಂಡ್ ಸ್ಕ್ರೀನ್ ಸೈಜು ಕೂಡ. ಇದು ಟಚ್, ಇದು ನಿಮಗೆ ಡಿಸ್ಪ್ಲೇ ಅಷ್ಟೇ. ಹಿಂದೆ ಒಂದು ನಾವು ನೋಟಿಸ್ ಮಾಡೋದು, ಫ್ಲೋರ್ ತುಂಬ ಹೈಟ್ ಇದೆ. ಯಾಕೆ ಅಂದರೆ ಇದರ ಕಂಪ್ಲೀಟ್ ಬ್ಯಾಟ್ರಿ ಸೆಟಪ್ ಈ ಫ್ಲೋರ್ ಅಡಿಯಲ್ಲಿ ಬರುತ್ತೆ. ಒಂದು ಅಡ್ವಾಂಟೇಜ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಫುಲ್ ಫ್ಲ್ಯಾಟ್ ಫುಟ್ ಬೋರ್ಡ್, 3 ಜನ ಕೂರ್ಬೋದಾ ನೋಡಿ ತೋರಿಸ್ತೀನಿ. ಇಲ್ಲೂ ಕೂಡ ಸ್ವಲ್ಪ ಕಕ್ಕೂಂಡ್ ಫೀಲಿಂಗ್ ಇದೆ, ಯಾಕೆಂದರೆ ಬ್ಲ್ಯಾಕ್ ಇಂಟೀರಿಯರ್ಸ್ ಪೂರ್ತಿ ಏನೂ ಚೇಂಜ್ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರ ನಿಮ್ಗೊಂದು ಸ್ವಲ್ಪ ಕ್ಲಸ್ಟ್ರೋಫೋಬಿಕ್ ಫೀಲಿಂಗ್ ಏನಾದರೂ ಇದ್ದರೆ ಕಷ್ಟ ಆಗುತ್ತೆ. ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ ಮಾಡ್ಬೋದಾ ನೋಡೋಣ. ಹೌದು, ಬ್ಯಾಕ್ ರೆಸ್ಟ್ ನೋಡಿ ಮಲ್ಟಿಪಲ್ ಲೆವೆಲ್ಸಲ್ಲಿ ನೀವು ಇದನ್ನ ಸೆಟ್ ಮಾಡ್ಕೋಬೋದು. ಎಸ್, ಇಷ್ಟು ಸ್ಟ್ರೈಟ್ ಬೇಕಾದ್ರೂ ಕೂತ್ಕೋಬೋದು. ಕೂರ್ತೀರಾ? ಆಮೇಲೆ ಅಷ್ಟೇ ಅಲ್ಲ, ಸೀಟ್ ಸ್ಲೈಡ್ ಕೂಡ ಆಗುತ್ತೆ. ಬೂಟ್ ಸ್ಪೇಸ್ ಮ್ಯಾಕ್ಸಿಮೈಸ್ ಮಾಡ್ಬೋದು. ಬೇಕಾದಾಗ ಆ 300 ಲೀಟ್ರ್ ಇದ್ದಿದ್ದು ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲ ಬೇಡ ನನಗೆ ಜಾಸ್ತಿ ಸ್ಪೇಸ್ ಬೇಕು, ಹಿಂದ್ಗಡೆ ಲಗೇಜ್ ಕಮ್ಮಿ ಇದೆ ಅಂದರೆ ಆರಾಮಾಗಿ ಹಿಂದೆ ರಿಕ್ಲೈನ್ ಮಾಡಿ ಕೂತ್ಕೋಬೋದು. ರಿಕ್ಲೈನ್ ಆ್ಯಂಗಲು ಕೂಡ ಚೆನ್ನಾಗಿದೆ. ಯು ವಿಲ್ ಬಿ ಕಂಫರ್ಟಬಲ್. ತುಂಬ ಜಾಸ್ತಿ ಏನಿಲ್ಲ. 2 AC ವೆಂಟ್ ಬರುತ್ತೆ ಇಲ್ಲಿ, ಅದರದ್ದು ಬ್ಲೋವರ್ ಕಂಟ್ರೋಲ್ ಕೂಡ ಇದೆ. ಇಲ್ಲಿ 2 ಚಾರ್ಜಿಂಗ್ ಸಾಕೆಟ್ ಇದೆ, ಒಂದು A ಟೈಪ್, ಒಂದು C ಟೈಪ್. ಸೊ ಎಲ್ಲರಿಗೂ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಇಲ್ಲೊಂದು ಪಾಕೆಟ್ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಯಾಕೆ ಕೊಟ್ಟಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಇದೇನು ಕಾಸ್ಟ್ ಕಟ್ಟಿಂಗಾ ಅಥವಾ ಡ್ರೈವರ್ ಹಿಂದೆ ಏನಾದರೂ ಚುಚ್ಚಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅಂತನಾ, ನನಗೆ ಇಷ್ಟು ದಿನ ಕಾರ್ಗಳಲ್ಲಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲಿ ರೀಡಿಂಗ್ ಲ್ಯಾಂಪ್ ಇದೆ, ವಿಚ್ ಇಸ್ ಯೂಸ್ಫುಲ್. ಒಳ್ಳೆ ಸಾಲಿಡ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಇದೆ. ಅದು ಬಿಟ್ಟರೆ ರೇರ್ ಸೀಟಲ್ಲಿ ಇಷ್ಟೇ. ಮಿಸ್ ಏನಾಗುತ್ತೆ ಅಂದರೆ ನಿಮಗೆ ಸನ್ ಬ್ಲೈಂಡ್ ಇಲ್ಲ. ಚಿಕ್ಕದಿದ್ರೂ ಕೂಡ ಗ್ಲಾಸು ಒಂದು ಸನ್ ಬ್ಲೈಂಡ್ ಇದ್ದಿದ್ರೆ ಚೆನ್ನಾಗಿರೋದು ಇಂಡಿಯನ್ ಕಂಡೀಷನ್ಸಿಗೆ. ಈ ಗಾಡಿ ನಾನು ಆಗಲೇ ಹೇಳ್ದಂಗೆ ಯುರೋಪಿಯನ್ ಯೂಸಿಗೂ ಕೂಡ ಮಾಡಿರೋದು. ಅದಕ್ಕೋಸ್ಕರ ಇಲ್ಲೊಂದು ಲ್ಯಾಚ್ ಇದೆ, ಅದನ್ನ ಎಳೆದ್ರೆ ಈ ಸೆಂಟರ್ 20% ಫೋಲ್ಡ್ ಆಗುತ್ತೆ ಅನ್ನಲ್ಲ, ಅದು ಹೊರಗಡೆ ಬರುತ್ತೆ. ಇಲ್ಲಿ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಆದರೆ ಇದು ನೋಡ್ಬೋದಲ್ಲ, ಸ್ವಲ್ಪ ಹೈಟ್ ಹೋಗೋದ್ರಿಂದ ಇಲ್ಲಿ ಒಳಗೆ ಏನು ಮಾಡಿದ್ದಾರೆ ಗೊತ್ತಾ, ಟಿಲ್ಟ್ ಕೊಟ್ಟಿದ್ದಾರೆ. 2 ಫುಲ್ ಫ್ಲ್ಯಾಟ್ ಇಲ್ಲ. ಸೊ ಬಾಟಲ್ಸ್ ಅಥವಾ ಕಪ್ಸು ನೀಟಾಗಿ ಸ್ಟ್ರೈಟಾಗಿ ಕೂರುತ್ತೆ. ಇದು ಯೂಸ್ಫುಲ್ ಆಗಿದೆ. ಬಟ್ ನಿಮಗೆ ಬೂಟಲ್ಲಿ ಏನಾದರೂ ಮಂಗಳೂರು ಉಡುಪಿಗೆ ಹೋದಾಗ ಫಿಶ್ ತೊಗೊಂಬರ್ತಾ ಇದ್ರೆ ಘಮ ಜಾಸ್ತಿ ಬರುತ್ತೆ ಒಳಗೆ. ಈಗ ಸೆಂಟ್ರಲ್ಲಿ ಇದಂತೂ ಸೀಟ್ ಕಂಫರ್ಟಬಲ್ ಆಗಿದೆ. ಕಾಂಟೋರ್ಸ್ ಇದೆ, ನಾ ಹೇಳ್ದಂಗೆ ಮಲ್ಟಿಪಲ್ ಮೆಟೀರಿಯಲ್ಸ್ ಎಲ್ಲ ಇದೆ. ಫೀಲ್ಸ್ ವೆರಿ ಗುಡ್, ಸಾಫ್ಟ್ ಕೂಡ ಇದೆ. ಈಗ ಸೆಂಟ್ರಲ್ ಕೂತ್ ನೋಡೋಣ. ಸೆಂಟ್ರಲ್ಲು ಪರವಾಗಿಲ್ಲ, ಆರಾಮಾಗಿ ಕೂತ್ಕೋಬೋದು. ಇಲ್ಲಿ ಬೆಟರ್ ವಿಸಿಬಿಲಿಟಿ, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಆ್ಯಂಡ್ ಆಲ್ 3 ಪೀಪಲ್ ಗೆಟ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್, ವೆರಿ ಸೇಫ್. ಐಸೋಫಿಕ್ ಸೀಟ್ ಮೌಂಟ್ಸು ಕೂಡ ಇದೆ. ಸೊ ಸೇಫ್ಟಿ ವೈಸ್ ಅಂತೂ ಇದರಲ್ಲಿ ಏನೂ ಕನ್ಸರ್ನೇ ಇಲ್ಲ. ಗ್ಲೋಬಲ್ ಪ್ರಾಡಕ್ಟ್, ಡೆಫಿನೆಟ್ಲಿ ಇಟ್ ಹ್ಯಾವ್ ದ ಬೆಸ್ಟ್. ಈಗ 3 ಜನ ಕೂರ್ಬೋದಾ? ಈವನ್ ದೋ ಕಾರ್ ಲುಕ್ಸ್ ಬಿಗ್ ಆನ್ ದಿ ಔಟ್ಸೈಡ್, ನಾಟ್ ರಿಯಲಿ. ಇದು ಸಬ್ 4 ಮೀಟರ್ ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಇಟ್ಸ್ 4.3 meters ಲಾಂಗ್ ಆಲ್ಮೋಸ್ಟ್. ಸೊ ಇಟ್ಸ್ ಅ ಪ್ರಾಪರ್ SUV ಅಂತಲೇ ಹೇಳ್ಬೋದು. ಮೋರ್ ಲೈಕ್ ಅ ಕ್ರಾಸ್ ಓವರ್ SUV. ಬಟ್ 3 ಜನ ಕೂರಕ್ಕಾಗಲ್ಲ, ವಿಡ್ತು ತುಂಬ ಜಾಸ್ತಿ ಇಲ್ಲ. ಐ ಥಿಂಕ್ ಇಟ್ಸ್ ಅರೌಂಡ್ 1.8 meters. ಈ ಬೆಲೆಯಲ್ಲಿ ನಮಗೆ 2 ಬ್ಯಾಟ್ರಿ ಪ್ಯಾಕ್ ಆಪ್ಷನ್ಸ್ ಬರುತ್ತೆ. ಒಂದು 49 kWh, ಇನ್ನೊಂದು 61 kWh. 3 ವೇರಿಯಂಟ್ ಕೂಡ ಇದೆ, E1, E2, E3 ಅಂತ. E1 ಏನಿದೆ ಎಂಟ್ರಿ ಲೆವೆಲ್ ವೇರಿಯಂಟು, ಅದರಲ್ಲಿ ಮಾತ್ರ 49 kWh ಬ್ಯಾಟ್ರಿ ಪ್ಯಾಕ್ ಆಪ್ಷನ್ ಬರೋದು. ಇದರಲ್ಲಿ ನಮಗೆ 193 Nm ಟಾರ್ಕ್ ಔಟ್ಪುಟ್ ಬರುತ್ತೆ ಫ್ರಮ್ ದ ಮೋಟರ್. ಆಮೇಲೆ 106 kWh ಔಟ್ಪುಟ್ ಬರುತ್ತೆ. ಇದರಲ್ಲಿ ಕ್ಲೇಮ್ಡ್ ರೇಂಜ್ ಇರೋದು 440 ಕಿಲೋಮೀಟರು. ಇದು ARAI ಟೆಸ್ಟೆಡ್ ASI ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಇನ್ನೊಂದು
ಬಿಗರ್ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ನಮಗೆ 193 ನ್ಯೂಟನ್ ಮೀಟರ್ ಟಾರ್ಕೆ ಸಿಗುತ್ತೆ ಸೇಮು, ಆದ್ರೆ 128 ಕಿಲೋ ವ್ಯಾಟ್ ನಿಮ್ಗೆ ಮೋಟರ್ ಔಟ್ಪುಟ್ ಸಿಗುತ್ತೆ. ಇದರಲ್ಲಿ 543 ಕಿಲೋಮೀಟರ್ಸ್ ಕ್ಲೇಮ್ಡ್ ರೇಂಜ್ ಇರೋದು. ಇದು ಕೂಡ ಸೇಮ್ ಟೆಸ್ಟಿಂಗ್ ಕಂಡೀಷನ್ಸ್ ಅಲ್ಲಿ. ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಬಿಟ್ಟು ಈ ಕಾರಲ್ಲಿ ನಮಗೊಂದು ಸ್ಟಿಫರ್ ರೈಡ್ ಕ್ವಾಲಿಟಿ ಸಿಗುತ್ತೆ. ಬಿಕಾಸ್ ಯುರೋಪಿಯನ್ ಮಾರ್ಕೆಟ್ಗೂ ಇದೇ ಕಾರ್ ಎಕ್ಸ್ಪೋರ್ಟ್ ಆಗ್ತಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಸೇಮ್, ಅಲ್ಲಿಗೆ ಇಲ್ಲಿಗೆ ಬೇರೆ ಸ್ಟೇಟ್ ಆಫ್ ಟ್ಯೂನ್ ಅಥವಾ ಬೇರೆ ಏನು ಸೆಟ್ಟಿಂಗ್ಸ್ ಚೇಂಜ್ ಮಾಡಿಲ್ಲ. ನಮ್ಮ ರೋಡ್ ಕಂಡೀಷನ್ಸು, ಗುಂಡಿಗಳು, ಹಂಪು ಅದು ಇದು ಇದ್ದಾಗ ಒಂದು ಸ್ವಲ್ಪ ನಿಮಗೆ ಫೀಲ್ ಜಾಸ್ತಿ ಸಿಗುತ್ತೆ ಗಾಡೀಲಿ, ದಡಬಡ ಆಗ್ತಿರೋದೆಲ್ಲ. ಆಮೇಲೆ ಹಿಂದೆ ಸೀಟಲ್ಲಿ ತುಂಬ ಕಂಫರ್ಟ್ ಇಲ್ಲ ಅಂತ ಕೂತವ್ರು ಹೇಳ್ತಾರೆ. ಅದು ಬಿಟ್ಟು ಬೇರೆ ಎಲ್ಲ ಚೆನ್ನಾಗೇ ಇದೆ. ಈವನ್ ದ ಸ್ಟಿಯರಿಂಗ್ ವೆಯ್ಟು ಕೂಡ ಇಟ್ ಈಸ್ ವೆರಿ ಲೈಟ್ ಎಟ್ ಲೋವರ್ ಸ್ಪೀಡ್ಸ್. ಫಾಸ್ಟ್ ಹೋಗ್ತಿದ್ದಂಗೆ ಚೆನ್ನಾಗಿ ವೇಯಪ್ ಆಗುತ್ತೆ. ಆ್ಯಂಡ್ ಈ ಶೇಪು ಚೆನ್ನಾಗಿದ್ರೆ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇಟ್ ಫೀಲ್ಸ್ ಗುಡ್. ಬ್ರೇಕಿಂಗು ಕೂಡ ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಬೈಟ್ ಸಿಗುತ್ತೆ. ಅದು ಬಿಟ್ಟು ಏಡಾಸ್ ಲೆವೆಲ್ 2, ನಾನೀಗ ಯುರೋಪಿಯನ್ ಅಂತಿದ್ನಲ್ಲ, ಸೊ ಆ ಲೆವೆಲಿಗೆ ಯೋಚನೆ ಮಾಡಬೇಡಿ. ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ಹೇಗೆ ಬೇಕೋ ಇದನ್ನಂತೂ ಟ್ಯೂನ್ ಮಾಡಿದ್ದಾರೆ, ಇಲ್ಲಾಂದರೆ ಇಲ್ಲಿ ಓಡ್ಸೋಕ್ಕೆ ಆಗಲ್ಲ. ಸೊ ಏಡಾಸ್ ಲೆವೆಲ್ 2 ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಲೇನ್ ಕೀಪ್ ಅಸಿಸ್ಟು, ಆಮೇಲೆ ಬ್ರೇಕ್ ಅಸಿಸ್ಟು ಎಲ್ಲ ಕೂಡ. ಆ್ಯಂಡ್ ಗ್ಯಾಪ್ ನಾವು ಯಾವಾಗ ಸೆಟ್ ಮಾಡ್ತೀವಲ್ಲ, ಈವನ್ ದ ಕ್ಲೋಸೆಸ್ಟ್ ಗ್ಯಾಪ್ ಇಟ್ಟರು ಕೂಡ ನಿಮ್ಗೊಂದು 10 ಅಡಿ ಗ್ಯಾಪ್ ಬಿಟ್ಟು ನಿಲ್ಲಿಸುತ್ತೆ. ಅದು ಇಂಡಿಯಾದಲ್ಲಿ ಒಂದು ಸ್ವಲ್ಪ ಕಷ್ಟ. ಆಟೋ ಹೋಲ್ಡ್ ಇರೋದ್ರಿಂದ ಎಲ್ಲ ಆರಾಮಾಗಿ ಓಡಿಸ್ಬೋದು ಸಿಟಿ ಟ್ರಾಫಿಕಲ್ಲಿ. ಸೊ ನಾನು ಹೇಳೋದಾದರೆ ಇದು ಪ್ರೈಮರಿಲಿ ಇಟ್ ಕ್ಯಾನ್ ಬಿ ಅ ಗ್ರೇಟ್ ಎವ್ರಿ ಡೇ ಡ್ರೈವ್ ಸಿಟಿ ಕಾರ್. ಅದು ಬಿಟ್ಟು ಈವನ್ ಆನ್ ಹೈವೇಸ್ ನಿಮಗೆ ಒಳ್ಳೆ ಓಡಿಸೋ ಕಂಫರ್ಟ್ ಸಿಗುತ್ತೆ. ವೆರಿ ಸ್ಟೇಬಲ್ ಆಗಿದೆ ಗಾಡಿ. ಈಗ ನೋಡಿ, ಸ್ವಲ್ಪ ಸ್ಟಿಫ್ ಅನ್ನಲ್ಲ, ಈವನ್ ಒಂದು ಸ್ಮಾಲ್ ರೋಡ್ ಬಂಪ್ ಇದ್ರೂ ಅದು ನನಗೆ ಫೀಲ್ ಆಗುತ್ತೆ ಒಳಗಡೆ. ಹಿಂದೆ ಸೀಟಲ್ಲಿ ಚೂರು ಜಾಸ್ತಿನೇ ಆಗುತ್ತಂತೆ. ಅದು ಬಿಟ್ಟು ಪವರ್ ಡೆಲಿವರಿ ಕೂಡ ಚೆನ್ನಾಗಿದೆ. ಆ್ಯಂಡ್ ನೀವೀಗ ಬೇರೆ ಎಲೆಕ್ಟ್ರಿಕ್ ಎಸ್ ಯು ವಿಗಳೆಲ್ಲ ಇನ್ಸ್ಟೆಂಟ್ ಟಾರ್ಕ್ ಏನು ಸಿಗುತ್ತೆ ಅದು ಸಿಗುತ್ತೆ, ಬಟ್ ಇಟ್ ಈಸ್ ಎ ಲಿಟಲ್ ಟೋನ್ ಡೌನ್. ಅಂದರೆ ತುಂಬ ಅನ್ನೋ ಥರ ಇರಲ್ಲ. ಈಗ ನೋಡಿ, ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ತೀನಿ ಅಷ್ಟೇ, ಒಂದು ಸ್ವಲ್ಪ ಹೀಗಾಯಿತು. ಆಮೇಲೆ ಇಟ್ಸ್ ಅ ನೈಸ್ ಲೀನಿಯರ್ ಪುಲ್. ಸಡನ್ನಾಗಿ ಹೇಳಿದು ಅಂತೆಲ್ಲ ಆಗಲ್ಲ. ಆ್ಯಂಡ್ ದಟ್ ಈಸ್ ಗುಡ್. ಎವ್ರಿ ಡೇ ಯೂಸಿಗೆ ಅಷ್ಟೇ ಬೇಕಾಗಿರೋದು. ಬೇಕಾದಾಗ ಒಂದು ಸ್ವಲ್ಪ ರಶ್ ಸಿಗುತ್ತೆ. ಅದು ಬಿಟ್ಟು ಬೇರೆ ಡ್ರೈವಿಂಗ್ ಮಾಡಲ್ ಅಂತೂ ಇಟ್ ಈಸ್ ವೆರಿ ಸಟಲ್ ಆ್ಯಂಡ್ ಸೆಡೇಟಿಗೆ ಈಕ್ವಲ್ ಇಟ್ಟಿದ್ದೀನಿ. ನೀಟ್ ಲೀನಿಯರ್ ಪಿಕಪ್ಪು ವಿಚ್ ಈಸ್ ವೆರಿ ಗುಡ್. ಈಗ ರೇಂಜು ರಿಯಲ್ ವರ್ಲ್ಡಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದನ್ನಂತೂ ನಾವು ಡೆಫಿನೆಟ್ಲಿ ಲಾಂಗ್ ಟರ್ಮ್ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗೋದು. ಈಗ ಫಸ್ಟ್ ಡ್ರೈವ್ ಇಂಪ್ರೆಷನ್ಸಲ್ಲಿ ಇಟ್ ಫೀಲ್ಸ್ ವೆರಿ ಗುಡ್, ಕಾನ್ಫಿಡೆಂಟ್, ಆ್ಯಂಡ್ ಇಟ್ ಈಸ್ ಅ ಗ್ರೇಟ್ ಕಾರ್. ಬಟ್ ಅಗೇನ್ ಆಲ್ ಬಾಯ್ಲ್ಸ್ ಡೌನ್ ಟು ಪ್ರೈಸಿಂಗ್. ಈ ಗಾಡಿ ಪ್ರೈಸ್ ಎಷ್ಟು ಇಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗಂತೂ ಮಾರ್ಕೆಟ್ ತುಂಬಾ ಎಲೆಕ್ಟ್ರಿಕ್ ಎಸ್ ಯು ವಿಗಳು ಆಫರ್ ಮಾಡ್ತಿದ್ದಾರೆ. ಇಂಡಿಯನ್ ಬ್ರ್ಯಾಂಡ್ಸ್ ಆಗ್ಬೋದು, ಬೇರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಬೇರೆ ಕಂಟ್ರಿದು. ಸೊ ಈ ಪ್ರೈಸ್ ಎಷ್ಟಿರುತ್ತೆ ಅದನ್ನ ನೀವು ಗೆಸ್ ಮಾಡೋದಾದರೆ ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ. ಅದು ಬಿಟ್ಟರೆ ಇನ್ನೇನು ತುಂಬ ಎಕ್ಸ್ಪ್ಲೇನ್ ಮಾಡೋಂಥದ್ದಿಲ್ಲ ಗಾಡೀಲಿ. ಇಟ್ಸ್ ವೆರಿ ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್, ಸಟಲ್, ಆ್ಯಂಡ್ ವಾಟ್ ಪೀಪಲ್ ಎಕ್ಸ್ಪೆಕ್ಟ್ ಒಂದು ಟೊಯೋಟಾ ಕಾರಿಂದ ಅದೆಲ್ಲ ಆಲ್ಮೋಸ್ಟ್ ಬಾಕ್ಸಸ್ ಸ್ಟಿಕ್ ಆಗುತ್ತೆ, ಈವನ್ ದೋ ದಿಸ್ ಇಸ್ ಅ ಮಾರುತಿ ಇನ್ಸೈಡ್. ಆಮೇಲೆ ನನ್ನ ರೀಬ್ಯಾಜಿಂಗ್ ಅಥವಾ ಬ್ಯಾಜ್ ಎಂಜಿನಿಯರಿಂಗ್ ಬಗ್ಗೆ ಏನಾದರೂ ಇನ್ನೊಂದು ವಿಡಿಯೋ ಮಾಡಬೇಕು, ಅದು ಏನು ಅಂತ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಇನ್ ಡೆಪ್ತ್. ಏನು ಆ್ಯಕ್ಚುಲಿ ಬ್ಯಾಜ್ ಎಂಜಿನಿಯರಿಂಗ್ ಅಂದರೆ ಕೆಳಗಡೆ ಒಂದು ಕಾಮೆಂಟ್ ಹಾಕಿ ರೀಬ್ಯಾಜ್ ಅಂತ. ವಿ ವಿಲ್ ಟ್ರೈ ಟು ಮೇಕ್ ಅ ವಿಡಿಯೋ, ಡೀಟೇಲ್ಡ್ ವಿಡಿಯೋ ಆನ್ ದಟ್. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗನ್ ಸೈನಿಂಗ್ ಆಫ್. ಬಾಯ್ ಬಾಯ್.